ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ಯಾರ್ಯಾರು ಸೇರ್ತಾರೆ ನಿಮ್ಮಲ್ಲಿರೋ ಕುತೂಹಲಕ್ಕೆ ಉತ್ತರ ಹುಡುಕುವಂತಹ ಪ್ರಯತ್ನ ಇದು. ಕ್ಯಾಬಿನೆಟ್ ಸೇರಬಹುದಾದ ಸಂಭಾವ್ಯರನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. ನೋಡಿ, ಜಿಲ್ಲಾವಾರು ಸಚಿವಾಕಾಂಕ್ಷಿಗಳು ಇವರೆಲ್ಲ. ಅಜಯ್ ಸಿಂಗು ಕಲಬುರಗಿಯಿಂದ, ಖನಿಜಾ ಫಾತಿಮಾ ಜಿಲ್ಲಾವಾರು ಆಕಾಂಕ್ಷಿಗಳ ಪೈಕಿ. ಅಪ್ಪಾಜಿ ನಾಡಗೌಡರಿದ್ದಾರೆ ವಿಜಯಪುರದಿಂದ, ಯಶವಂತ ರಾಯಗೌಡ ಅವರು ಕೂಡ ಇದ್ದಾರೆ ವಿಜಯಪುರದಿಂದ. ಇನ್ನು ವಿಜಯಾನಂದ ಕಾಶ್ಯಪ್ಪನವರು ಬಾಗಲಕೋಟೆ, ತಿಮ್ಮಾಪುರ್ ಬಾಗಲಕೋಟೆ ಕಳೆದ ಬಾರಿ ಅಬಕಾರಿ ನಿಭಾಯಿಸಿದವರು. ಇನ್ನು ಲಕ್ಷ್ಮಣ ಸವದಿ ಬೆಳಗಾವಿ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಲ್ಲಿದ್ದಾರೆ. ಅಶೋಕ್ ಪಟ್ಟಣ್ ಬೆಳಗಾವಿಯಿಂದ, ಕೌಜಲಗಿ ಬೆಳಗಾವಿ, ಗಣೇಶ್ ಹುಕ್ಕೇರಿ ಬೆಳಗಾವಿ ಜಿಲ್ಲಾವಾರು ಸಚಿವಾಕಾಂಕ್ಷಿಗಳಿವರೆಲ್ಲ. ಸೊ ಇನ್ನು ಸಂತೋಷ್ ಲಾಡು ಧಾರವಾಡ, ಪ್ರಸಾದ್ ಅಭಯ್ಯ ಧಾರವಾಡ. ಸಂತೋಷ್ ಲಾಡಿಗೂ ಈ ಬಾರಿ ಕಾರ್ಮಿಕ ಇಲಾಖೆನೇ ಸಿಗುತ್ತೆ ಅನ್ನೋ ಅನುಮಾನ. ಇನ್ನು ಬಸವರಾಜ ರಾಯರೆಡ್ಡಿ ಕೊಪ್ಪಳದಿಂದ, ಶಿವರಾಜ ತಂಗಡಗಿ ಕೊಪ್ಪಳ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ನಿಭಾಯಿಸ್ತಾ ಇದ್ರು ತಂಗಡಗಿ. ಇನ್ನು ಎಚ್ ಕೆ ಪಾಟೀಲ್ ಗದಗ ಕಾನೂನು ಸಚಿವರಾಗಿದ್ರು. ಇನ್ನು ಜಿ ಎಸ್ ಪಾಟೀಲ್ ಗದಗದಿಂದ, ರುದ್ರಪ್ಪ ಲಮಾಣಿ ಹಾವೇರಿಯಿಂದ, ಶ್ರೀನಿವಾಸ್ ಯಾನೆ ಅವರು ಕೂಡ ಹಾವೇರಿಯಿಂದ. ಜಿಲ್ಲಾವಾರು ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಗವಿಯಪ್ಪನವರು ಬಳ್ಳಾರಿ ಮತ್ತು ವಿಜಯನಗರ, ಭರತ್ ರೆಡ್ಡಿ ಬಳ್ಳಾರಿ ವಿಜಯನಗರ. ಸೊ ಇಬ್ಬರು ಸಚಿವಾಕಾಂಕ್ಷಿಗಳೇ. ಇನ್ನು ಹಂಪನಗೌಡ ಬಾದರ್ಲಿ ರಾಯಚೂರಿನಿಂದ, ಇನ್ನು ವಸಂತಕುಮಾರ್ ಅವರು ಕೂಡ ರಾಯಚೂರಿನಿಂದ. ಇನ್ನು ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಗಣಿ ಇಲಾಖೆ, ಬಸವರಾಜು ಶಿವಗಂಗಾ ದಾವಣಗೆರೆ, ಈ ಎಲ್ಲರೂ ಕೂಡ ಈ ಬಾರಿ ಸಚಿವಾಕಾಂಕ್ಷಿಗಳೇ. ಇನ್ನು ಗುಬ್ಬಿ ಶ್ರೀನಿವಾಸು ತುಮಕೂರಿನಿಂದ, ಷಡಾಕ್ಷರಿ ತುಮಕೂರು. ಸೊ ಜಿಲ್ಲಾವಾರು ಸಚಿವಾಕಾಂಕ್ಷಿಗಳ ಪಟ್ಟಿಯಲ್ಲಿ ಇವರು ಬರ್ತಾರೆ. ಆರತಿ ಕೃಷ್ಣ ಚಿಕ್ಕಮಗಳೂರು, ನಯನ ಮೋಟಮ್ಮ ಚಿಕ್ಕಮಗಳೂರು. ಇಬ್ಬರಲ್ಲಿ ಯಾರಿಗೆ ಒಲಿಯಲಿದೆ ಅನ್ನೋದೇ ಬಹುದೊಡ್ಡ ಚರ್ಚೆ. ನಾರಾಯಣಸ್ವಾಮಿ ಕೋಲಾರದಿಂದ, ನಂಜೇಗೌಡರು ಕೂಡ ಕೋಲಾರದಿಂದಲೇ ಜಿಲ್ಲಾವಾರು ಸಚಿವಾಕಾಂಕ್ಷಿಗಳಲ್ಲಿ ಬರ್ತಾರೆ. ಎಂ ಕೃಷ್ಣಪ್ಪ ಬೆಂಗಳೂರು, ಆನೇಕಲ್ ಶಿವಣ್ಣ ಬೆಂಗಳೂರು. ಸೊ ಆನೇಕಲ್ ಶಿವಣ್ಣರಿಗೆ ಬಾರಿ ಸಿಕ್ಕೇ ಸಿಗುತ್ತೆ ಅನ್ನೋ ಬಹಳಷ್ಟು ದೊಡ್ಡ ಮಟ್ಟಗಿನ ಚರ್ಚೆ. ರಿಜ್ವಾನ್ ಅರ್ಷದ್ರಿಗೆ ಸಿಗುತ್ತಾ ಬೆಂಗಳೂರಿನಿಂದ, ಅಥವಾ ಆಡಿಯೋ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಜಮೀರ್ ಅವರಿಗೆ ಸಿಗುತ್ತಾ? ಚೆಲುವರಾಯ ಸ್ವಾಮಿ ಮಂಡ್ಯದಿಂದ, ನರೇಂದ್ರ ಸ್ವಾಮಿ ಮಂಡ್ಯದಿಂದ. ನರೇಂದ್ರ ಸ್ವಾಮಿಗೆ ಸಿಗುತ್ತೋ, ಚೆಲುವರಾಯ ಸ್ವಾಮಿಗೆ ಸಿಗುತ್ತೋ? ತನ್ವೀರ್ ಸೇಠ್ ಮೈಸೂರಿನಿಂದ, ಮಹದೇವಪ್ಪನವರು ಕೂಡ ಮೈಸೂರಿನಿಂದ. ಕಳೆದ ಬಾರಿಯೂ ಕೂಡ ಮಿನಿಸ್ಟರ್ ಆಗಿದ್ರು, ಆದರೆ ತನ್ವೀರ್ ಸೇಠ್ ಆಗಿರಲಿಲ್ಲ ಪಾಪ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ, ಎ ಆರ್ ಕೃಷ್ಣಮೂರ್ತಿ ಚಾಮರಾಜನಗರ. ಇನ್ನು ಅಜಯ್ ಸಿಂಗು, ನಾನು ಆರಂಭದಿಂದಲೇ ಬರ್ತಾ ಇದ್ದೀನಿ. ಅಜಯ್ ಸಿಂಗು ಈ ಬಾರಿ ಡಿ ಕೆ ಶಿವಕುಮಾರ್ ಅವರ 2ನೇ ಸುತ್ತಿನ ಕ್ಯಾಬಿನೆಟ್ನಲ್ಲಿ ಖನಿಜಾ ಫಾತಿಮಾ ಅವರ ಹೆಸರು ಕೂಡ ಈ ಹಿಂದೆ ಹೈಕಮಾಂಡ್ನಲ್ಲಿ ಚರ್ಚೆ ಆಗಿತ್ತು. ಆದರೆ ಆಕೆಗೆ ಕನ್ನಡನೇ ಬರೋದಿಲ್ಲ, ಕ್ಯಾಬಿನೆಟ್ನಲ್ಲಿ ಅವಕಾಶ ಹೆಂಗೆ ಕೊಡೋದು ಅನ್ನೋ ಚರ್ಚೆಯೂ ಕೂಡ ನಡೆದಿತ್ತು. ಸೊ ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ವಲಸೆ ಬಂದವರು. ವಲಸಿಗರಿಗೆ ನೀವು ಈ ಬಾರಿ ಏನಾದರೂ ಮಿನಿಸ್ಟರ್ ಸ್ಥಾನ ಕೊಟ್ಟರೆ ಭಿನ್ನಾಭಿಪ್ರಾಯಗಳು ಸ್ಫೋಟಗೊಳ್ಬೋದು ಅನ್ನೋ ಕಾರಣಕ್ಕೋಸ್ಕರ